ಆಷಾಢ ಮಾಸ ಹಿನ್ನೆಲೆ ರಾಜ್ಯ ಮಟ್ಟದ ಗಾಳಿಪಟ ಸ್ಪರ್ಧೆ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಗಾಳಿಪಟ ಸ್ಪರ್ಧೆ ಆಯೋಜನೆ. ಗಾಳಿಪಟ ಕಲಾ ಸಂಘದಿಂದ 17 ವರ್ಷಗಳಿಂದ ನಡೆಸ್ತಾ ಇರುವ ಗಾಳಿಪಟ ಸ್ಪರ್ಧೆಯಲ್ಲಿ ಪುನೀತ್ ರಾಜ್ಕುಮಾರ್ ಪಟ, ಭಜರಂಗಿ, ಹೆಣ್ಣು ಭ್ರೂಣ ಹತ್ಯೆ ತಡೆ, ಪರಿಸರ ಜಾಗೃತಿ ಮೂಡಿಸುವ ವಿವಿಧ ಬಗೆಯ ಗಾಳಿಪಟಗಳು ಭಾಗಿ. ರಾಜ್ಯದ ಮಂಡ್ಯ, ಮೈಸೂರು, ರಾಮನಗರ ಸೇರಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಗಾಳಿಪಟ ಸ್ಪರ್ಧಿಗಳು ಮಹಿಳಾ ವಿಭಾಗ, ಪುರುಷ ವಿಭಾಗ ಸೇರಿ 3 ವಿಭಾಗದಲ್ಲಿ ಸ್ಪರ್ಧೆ ಆಯೋಜನೆ. ಸ್ಪರ್ಧೆಯಲ್ಲಿ ವಿಜೇತರಾದಂತವರಿಗೆ ಬಹುಮಾನ ವಿತರಿಸಲಿರುವ ಗಾಳಿಪಟ ಸಂಘದ ಸದಸ್ಯರು ಕುಟುಂಬ ಸಮೇತರಾಗಿ ಆಗಮಿಸಿ ರಂಗು ರಂಗಿನ ಗಾಳಿಪಟವನ್ನ ವೀಕ್ಷಿಸುತ್ತಿದ್ದಾರೆ ಸಾರ್ವಜನಿಕರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇರುವ ಗಾಳಿಪಟ ಸ್ಪರ್ಧೆ ಬಂದು ಕುಳಿತು ಸ್ಪರ್ಧೆಯನ್ನು ವೀಕ್ಷಿಸಬೇಕು. ಮಹಿಳೆಯರ ವಿಭಾಗದಲ್ಲಿ ಇಳಿಸ್ಬೇಕು, ಇಲ್ಲ ಅಲ್ಲೇ ಕಟ್ ಮಾಡ್ತೀವಿ. ದಯವಿಟ್ಟು ಸ್ಪರ್ಧೆ ನಡೀತಾ ಇದೆ. ಗಾಳಿಪಟ ಕಲಾ ಸಂಘದಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ಬಂದಿರತಕ್ಕಂಥ ಊರಿನ ಎಲ್ಲ ಕಲಾಪ್ರೇಮಿಗಳಿಗೂ ನಮ್ಮ ಜಾನಪದ ಕಲೆಯಾದ ಈ ಜಾನಪದ ಕಲೆಯನ್ನು ಪ್ರೋತ್ಸಾಹಿಸಲು ಬಂದಿರತಕ್ಕಂಥ ದೊಡ್ಡಬಳ್ಳಾಪುರದ ಎಲ್ಲ ನಾಗರಿಕರಿಗೂ ಸಹ ಈ ದಯವಿಟ್ಟು ನೋಂದಣಿ ಮಾಡಿಸಿಕೊಳ್ಳದೆ ಗಾಳಿಪಟಗಳನ್ನು ಆರಿಸಬಾರ್ದು. ಅದರಿಂದ ಸ್ಪರ್ಧಾಳುಗಳಿಗೆ ತೊಂದರೆ ಆಗುತ್ತೆ. MLA ಅವರು ಬರ್ತಾ ಇದ್ದಾರೆ. ಉದ್ಘಾಟನೆ ಪ್ರಾರಂಭ ಆಗುತ್ತೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸ್ಪರ್ಧೆ ಪ್ರಾರಂಭವಾಗುತ್ತದೆ. ಯಾರೋ ಸಿಗಿಸ್ಬಿಡ ಮಾತಾಡಿ ಹೇಳ್ಕೊಡ್ತೀನಿ. ಈಗ ಮಹಿಳಾ ವಿಭಾಗದ ಸ್ಪರ್ಧೆ ಪ್ರಾರಂಭವಾಗುತ್ತದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.